22ನೇ ತಾರೀಕಿನಿಂದ ಶೈಕ್ಷಣಿಕ ಆರ್ಥಿಕ ಜಾತಿ ಸಮೀಕ್ಷೆಗಳನ್ನು ಏನು ಮಾಡ್ತಾ ಇದ್ದೀರಿ. ಇವತ್ತೊಂದು ವಿಶೇಷವಾದಂಥ ದುಂಡು ಮೇಜಿನ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಈಗ ಬಂದಿರುವಂಥ ಅಭಿಪ್ರಾಯಗಳು ಜಾತಿ ಸಮೀಕ್ಷೆಗೆ ಅಥವಾ ಆರ್ಥಿಕ ಶೈಕ್ಷಣಿಕ ಸಮಸ್ಯೆಗೆ ನಾವೆಲ್ಲೂ ಕೂಡ ವಿರೋಧವನ್ನು ವ್ಯಕ್ತ ಮಾಡ್ತಾ ಇಲ್ಲ, ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೇವೆ. ಆದರೆ ಹಿಂದೂ ಉಪಜಾತಿಗಳ ಪಟ್ಟಿನಲ್ಲಿ ಕ್ರಿಶ್ಚಿಯನ್ ಅಂತೇಳಿ ಸೇರಿಸಿರೋದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಇವತ್ತು ವ್ಯಕ್ತ ಆಗಿದೆ. ಕರ್ನಾಟಕದ ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಆಯೋಗ ಮತ್ತು ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿರುವುದನ್ನು ಸಭೆ ತನ್ನ ಕಠಿಣ ಶಬ್ದಗಳಲ್ಲಿ ಇವತ್ತು ಖಂಡಿಸಿದೆ. ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಅಥವಾ ಇಂಥ ಜಾತಿ ಇಂಥ ಕಡೆಗಳಲ್ಲೇ ಇರಬೇಕು ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಕುಲಶಾಸ್ತ್ರದ ಅಧ್ಯಯನ ಆಗಬೇಕು, ಇಲಾಖೆಗಳಲ್ಲಿ ಚರ್ಚೆ ಆಗಬೇಕು, ನಂತರ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಈ ರೀತಿಯಾದಂಥ ಯಾವುದೇ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳದೆ 47 ಹಿಂದೂ ಉಪಜಾತಿಗಳನ್ನು ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಆದಿದ್ರಾವಿಡ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅಂತೇಳಿ ಸೇರಿಸಿರುವುದಕ್ಕೆ ಸಭೆಯಲ್ಲಿ ಇವತ್ತು ತೀವ್ರ ವ್ಯಕ್ತ ಆಗಿದೆ. ಇದನ್ನು ಆಯೋಗ ತಕ್ಷಣ ಕೈ ಬಿಡಬೇಕು. 22ನೇ ತಾರೀಕು ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಈ ಪಟ್ಟಿಗಳನ್ನು ಕೈ ಬಿಡಬೇಕು ಅನ್ನುವಂಥ ಆಗ್ರಹಗಳು ಈ ಸಭೆಯಲ್ಲಿ ಇವತ್ತು ವ್ಯಕ್ತ ಆಗಿದೆ. ವೈಜ್ಞಾನಿಕವಾದಂಥ ಜಾತಿಗಳ ಹೆಸರನ್ನ ನೋಡ್ತಾ ಇದ್ದೀವಿ, ಬ್ರಾಹ್ಮಣ ಕ್ರಿಶ್ಚಿಯನ್ ಅಲ್ಲ, ಇದರ ಹಿಂದೆ ಇರುವಂಥ 2 ಹುನ್ನಾರಗಳನ್ನು ಇವತ್ತು ಸಭೆಯಲ್ಲಿ ಗುರುತಿಸಿದವೆ. ಒಂದನೇದು, ಈ ರೀತಿ 47 ಉಪಜಾತಿಗಳಿಗೆ ಕ್ರಿಶ್ಚಿಯನ್ ನಾಮಕರಣವನ್ನು ಸಿದ್ದರಾಮಯ್ಯನವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಮುಂದಿನ ದಿನಗಳಲ್ಲಿ ಇದು ಮೀಸಲಾತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏರುಪೇರನ್ನು ಮಾಡುವಂಥ ಒಂದು ಹುನ್ನಾರ ಇದೆ. ಅದರಲ್ಲೂ ವಿಶೇಷವಾಗಿ OBC ಮೀಸಲಾತಿಯನ್ನು ಏರುಪೇರು ಮಾಡುವಂಥ ಒಂದು ಹುನ್ನಾರವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಎನ್ನುವಂಥದ್ದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದೆ. ಎರಡನೇದು, ಸರ್ಕಾರವೇ ಅಧಿಕೃತವಾಗಿ ಮತಾಂತರಕ್ಕೆ ಬೇಕಾದಂಥ ಪ್ರೇರಣೆಯನ್ನು ಕೊಡುತ್ತೆ, ಮತಾಂತರವನ್ನು ಮಾಡಿದರೆ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಎನ್ನುವಂಥ ಪರೋಕ್ಷವಾದಂಥ ಸಂದೇಶವೂ ಕೂಡ ಇದರ ಹಿಂದೆ ಇದೆ ಅನ್ನುವಂಥದ್ದು ಇವತ್ತು ಸಭೆಯಲ್ಲಿ ವ್ಯಕ್ತ ಆಗಿದೆ. ಯಾವುದೇ ಕಾರಣಕ್ಕೆ ಈ ಉಪಜಾತಿಗಳನ್ನು ಇಟ್ಟುಕೊಂಡು ಈ ಸಮೀಕ್ಷೆಯನ್ನು ಮಾಡಲೇಬಾರದು ಅನ್ನುವಂಥ ಇವತ್ತು ನಮ್ಮ ಆಗ್ರಹ ಇದೆ. ಈ ವಿಷಯವನ್ನು ಇಟ್ಟುಕೊಂಡು ಯಾವುದೇ ಗೆಜೆಟ್ ನೋಟಿಫಿಕೇಶನ್ ಇಲ್ಲದೆ, ಯಾವುದೇ ಜಾತಿ ಪಟ್ಟಿಯಲ್ಲಿಲ್ಲದೆ ಇರುವಂಥ, ಸರ್ಕಾರದ ಅಧಿಕೃತ ಮಾನ್ಯತೆ ಇಲ್ಲದಿರುವಂಥ ಈ ಜಾತಿ ಪಟ್ಟಿಯನ್ನು ಆಯೋಗ ತೆಗೆದುಕೊಂಡು ಬಂದಿರುವಂಥದ್ದು ಸರಿಯಲ್ಲ. ನೀವು ನಿರ್ದೇಶನವನ್ನು ಕೊಡಬೇಕು ಅಂತೇಳಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ರಾಜ್ಯಪಾಲರು ಇದಕ್ಕೆ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತೇಳಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಈ ಸಭೆಯಲ್ಲಿ ವ್ಯಕ್ತ ಆಗಿದೆ. ನೋಡಿ, ಕಾಂತರಾಜು ಆಯೋಗದ ವರದಿ ಇನ್ನು ಮಾನ್ಯನೇ ಮಾಡಿಲ್ಲ ಅಂತ ಸರ್ಕಾರ ಒಂದು ಕಡೆ ಹೇಳುತ್ತೆ, ಇನ್ನೊಂದು ಕಡೆ ಕಾಂತರಾಜು ಆಯೋಗದ ವರದಿಯಲ್ಲಿ ಇದೆ ಅಂತಂದ್ರೆ ಯಾವುದು ಸತ್ಯ ಹಾಗಾದ್ರೆ ಕಾಂತರಾಜು ಆಯೋಗದ ವರದಿಯನ್ನು ಬಹಿರಂಗ ಮಾಡಿ. ಕಾಂತರಾಜು ಆಯೋಗದ ವರದಿಯನ್ನು ಇನ್ನೂ ಸ್ಪಷ್ಟತೆ ಇಲ್ಲ, ಒಂದು ಕಡೆ ಆ ವರದಿಯನ್ನು ಸ್ವೀಕಾರ ಮಾಡೇ ಇಲ್ಲ ಅಂತ ಸರ್ಕಾರ ಹೇಳಿತು. ಎರಡನೇದು, ಜಯಪ್ರಕಾಶ್ ಹೆಗಡೆ ವರದಿಯನ್ನು ತರಾತುರಿನಲ್ಲಿ ಕ್ಯಾಬಿನೆಟ್ಟಿಗೆ ತಗೊಂಡ್ಬರ್ತಾರೆ, ನಂತರ ಇದು ಹೈಕಮಾಂಡ್ ಹೇಳ್ತು ಅನ್ನುವ ಕಾರಣಕ್ಕೆ ತಿರಸ್ಕಾರ ಮಾಡಿತು. ಇದರಲ್ಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಇದೆ. ಇದರ ಹಿಂದೆ ಇರುವಂಥ ರಾಜಕೀಯ ಹುನ್ನಾರ ಏನು ಅಂತ ಕೇಳಿದರೆ, ಸರ್ಕಾರದ ಆಡಳಿತದ ವೈಫಲ್ಯಗಳನ್ನು ಮುಚ್ಚಿಡ್ಲಿಕ್ಕೆ ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು ಸಿದ್ದರಾಮಯ್ಯನವರು ಮೊದಲಿಂದನೂ ಮಾಡ್ಕೊಂಡು ಬಂದಿರುವಂಥ ಒಂದು ಕೈವಾಡ ಇದು. ಇವತ್ತು ಅದರ ಮುಂದುವರೆದ ಭಾಗ ಇದೆ. ಇದು ಶಾಶ್ವತವಾಗಿ ಆಪಾದನೆಗೆ ಸಿದ್ದರಾಮಯ್ಯ ಸಿಗಾಕೊಳ್ತಾರೆ ಇದರಲ್ಲಿ. ಹಾಗಾಗಿ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು. ಆಯೋಗಕ್ಕೆ ಸರ್ಕಾರ ಸೂಚನೆಯನ್ನು ಕೊಡಬೇಕು. ಆಯೋಗವು ಕೂಡ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡದಲೆ, ಸಿದ್ದರಾಮಯ್ಯನವರ ಕೈಗೊಂಬೆಯಾಗಿ ಕೆಲಸ ಮಾಡದಲೆ ಕರ್ನಾಟಕದ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ.